ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ಯುದ್ಧದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಭಾರಿ ಹೊಡೆದಾಟ ಆಗಿದೆ. ಮತ್ತೆ ಇಸ್ರೇಲ್ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಹೆವಿ ಬಾಂಬಿಂಗ್ ಮಾಡಿದೆ, ರಾಜಧಾನಿ ಧ್ವಂಸ. ಇತ್ತ ಇರಾನ್ ಇಸ್ರೇಲ್ನ ಅತಿ ದೊಡ್ಡ ಕಂಪನಿ ಇಸ್ರೇಲ್ ಏರೋಸ್ಪೇಸ್ ಮೇಲೆ ದಾಳಿ ಮಾಡಿದೀವಿ ಅಂತ ಹೇಳಿದೆ. ಅಲ್ಲದೆ ಅಮೆರಿಕದ ಬೇಹುಗಾರಿಕಾ ವಿಮಾನವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೀವಿ ಎಂದಿದ್ದಾರೆ. ಇತ್ತ ಇರಾನ್ಗೆ ಟ್ರಂಪ್ ಮತ್ತೆ ಬೆದರಿಕೆ ಹಾಕಿದ್ದಾರೆ. ಇರಾನ್ ಕೂಡ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿದೆ. ಇತ್ತ ರಷ್ಯಾ ಅಧ್ಯಕ್ಷ ಪುಟಿನ್ ಇರಾನ್ ಒಬ್ಬಂಟಿಯಲ್ಲ, ನಾವಿದೀವಿ ಅಂತ ಹೇಳಿದ್ದಾರೆ. ಇತ್ತ ಲೆಬನಾನ್ನಲ್ಲೂ ಕೂಡ ಇಸ್ರೇಲ್ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ. ಈ ರೀತಿ ರಾತ್ರೋರಾತ್ರಿ ಮಿಡಲ್ ಈಸ್ಟ್ ಕದನದಲ್ಲಿ ಹಲವು ಮೇಜರ್ ಬೆಳವಣಿಗೆಗಳಾಗಿವೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇರಾನ್ ಮೇಲೆ ಇಸ್ರೇಲ್ ಮಾಡಿರೋ ದಾಳಿ ಬಗ್ಗೆ ನೋಡೋಣ. ಇಸ್ರೇಲ್ ಇರಾನ್ ಮೇಲೆ ಹೆವಿ ಬಾಂಬಿಂಗ್ ಕಂಟಿನ್ಯೂ ಮಾಡಿದೆ. ಮುಖ್ಯವಾಗಿ ರಾಜಧಾನಿ ಟೆಹರಾನ್ ಅನ್ನ ಟಾರ್ಗೆಟ್ ಮಾಡೋದನ್ನ ಕಂಟಿನ್ಯೂ ಮಾಡಿದೆ. ಅದರಲ್ಲೂ ಕೂಡ ಸೈನಿಕರಿಗೆ ಟ್ರೈನಿಂಗ್ ಕೊಡೋ ಮಿಲಿಟರಿ ಬೇಸ್ ಮತ್ತು ವಿಮಾನಗಳನ್ನ ಹೊಡೆದುರುಳಿಸೋ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಗಳನ್ನ ಇಟ್ಟಿದ್ದ ಜಾಗವನ್ನ ರಾಜಧಾನಿ ಟೆಹರಾನ್ಗೆ ನುಗ್ಗಿ ಅಂದರೆ ಏರ್ ಬಾಂಬಿಂಗ್ ಮಾಡೋ ಮೂಲಕ ಇಸ್ರೇಲ್ ಪೂರ್ತಿ ಧ್ವಂಸ ಮಾಡಿದೆ. ಅಲ್ಲದೆ ಇರಾನ್ನ ರಕ್ಷಣಾ ಸಚಿವಾಲಯಕ್ಕೆ ಸೇರಿದ ವೆಪನ್ ಪ್ರೊಡಕ್ಷನ್ ಅಂದರೆ ಶಸ್ತ್ರಾಸ್ತ್ರ ತಯಾರಿಸೋ ಫ್ಯಾಕ್ಟರಿ ಮತ್ತು ಅವುಗಳನ್ನು ಸ್ಟೋರ್ ಮಾಡಿಟ್ಟಿದ್ದ ಗೋದಾಮಿನ ಮೇಲೆ ಸ್ಫೋಟಕಗಳನ್ನು ಹಾಕಿ ಇಡೀ ಬಿಲ್ಡಿಂಗನ್ನು ಧ್ವಂಸ ಮಾಡಿ ನೆಲಕ್ಕುರುಳಿಸಿದೆ. ಹಾಗೆ ಖಾಮನೇಯಿಗಳ ಸೇನೆ ಅಂದರೆ IRGCಗೆ ಸೇರಿದ ವೆಪನ್ ಪ್ರೊಡಕ್ಷನ್ ಸೈಟ್ ಮೇಲೆ ಭೀಕರ ದಾಳಿಯಾಗಿದೆ. ಹಾಗೂ ಅತ್ಯಂತ ಪ್ರಮುಖವಾಗಿ ಇರಾನ್ನ ಗುಪ್ತಚರ ಇಲಾಖೆಯ ಹೆಡ್ ಕ್ವಾರ್ಟರ್ಸ್, ಮಿನಿಸ್ಟ್ರಿ ಆಫ್ ಇಂಟೆಲಿಜೆನ್ಸ್ HQ ಮತ್ತು ಅಲ್ಲಿನ ಆಂತರಿಕ ಭದ್ರತಾ ಪಡೆಗಳ ಎಮರ್ಜೆನ್ಸಿ ಹೆಡ್ ಕ್ವಾರ್ಟರ್ಸ್ ಮೇಲೆ ಇಸ್ರೇಲ್ ಯುದ್ಧ ವಿಮಾನಗಳು ದಾಳಿ ಮಾಡಿವೆ. ಈ ವೈಡ್ ಸ್ಕೇಲ್ ದಾಳಿಯಿಂದಾಗಿ ಟೆಹರಾನ್ನಲ್ಲಿ ಈಗ ಎಲ್ಲಿ ನೋಡಿದ್ರೂ ದಟ್ಟವಾದ ಹೊಗೆ ಮತ್ತು ಬೆಂಕಿಯ ಜ್ವಾಲೆ ಮತ್ತು ಉದುರಿ ಹೋಗಿರೋ ಕಟ್ಟಡದ ಅವಶೇಷಗಳು. ಮತ್ತೊಂದು ಕಡೆ ಇಸ್ರೇಲ್ನ ಈ ರೀತಿಯ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ದೊಡ್ಡ ಪ್ರತಿದಾಳಿಯನ್ನ ಮಾಡಿದೆ. ಇಸ್ರೇಲ್ ಸರ್ಕಾರದ ಅಧೀನದಲ್ಲಿರೋ ಅತಿ ದೊಡ್ಡ ಡಿಫೆನ್ಸ್ ಕಂಪನಿ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಮೇಲೆ ಡ್ರೋನ್ ದಾಳಿ ಮಾಡಿದೆ ಇರಾನ್ ಸೇನೆ. ಬೆನ್ ಗುರಿಯನ್ ಏರ್ಪೋರ್ಟ್ ಹತ್ತಿರ ಇರೋ ಈ ಕಂಪನಿಯ ಕೇಂದ್ರಗಳನ್ನು ಗುರಿಯಾಗಿಸಿ ಡ್ರೋನ್ಗಳನ್ನು ಕಳಿಸಲಾಗಿದೆ. ಅಲ್ಲದೆ ಇಸ್ರೇಲ್ನ ಹಲವು ನಗರಗಳನ್ನು ಗುರಿಯಾಗಿಸಿ ಕ್ಲಸ್ಟರ್ ಸ್ಫೋಟಕಗಳನ್ನು ಕೂಡ ಹೊಂದಿರೋ ಮಿಸೈಲನ್ನು ಇರಾನ್ ಫೈರ್ ಮಾಡಿದೆ. ಈ ದಾಳಿಯಲ್ಲಿ ಹಲವರು ಗಾಯಗೊಂಡಿದ್ದಾರೆ ಇಸ್ರೇಲ್ನ ಒಳಗಡೆ. ಅಲ್ಲದೆ ಸೌದಿ ಅರೇಬಿಯಾದಲ್ಲಿರೋ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ನಲ್ಲಿ ನಿಂತಿದ್ದ ಅಮೆರಿಕದ ಒಂದು ಬೇಹುಗಾರಿಕಾ ವಿಮಾನವನ್ನು ರೆಕನಸನ್ಸ್ ಏರ್ಕ್ರಾಫ್ಟ್ ಅನ್ನು ಕೂಡ ಟಾರ್ಗೆಟ್ ಮಾಡಿದೀವಿ ಅಂತ ಹೇಳಿದೆ. ಸ್ನೇಹಿತರಲ್ಲಿ ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳಿದಾವೆ. F-15s, F-16ಗಳಿದಾವೆ, ಹಾಗೆ F-35ಗಳಿದಾವೆ. ಹಾಗೆ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಗಳನ್ನ ಕೂಡ ಅಮೆರಿಕದಲ್ಲಿಟ್ಟಿದೆ. ಈಗ ಅಲ್ಲಿಗೂ ನಾವು ಹೊಡೆದಿದ್ದೀವಿ ಅಂತ ಇರಾನ್ ಹೇಳಿದೆ. ಮತ್ತೊಂದ್ ಕಡೆ ಇರಾನ್ನ ಪವರ್ ಪ್ಲಾಂಟ್ ಗಳನ್ನ ಉಡಾಯಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಇರಾನ್ ಈಗ ಮತ್ತೆ ಆರ್ಭಟಿಸಿದೆ. ಒಂದು ವೇಳೆ ಅಮೆರಿಕ ನಮ್ಮ ವಿದ್ಯುತ್ ಕೇಂದ್ರಗಳ ಮೇಲೆ ಕೈ ಇಟ್ಟರೆ ಹಾರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಶಟ್ ಡೌನ್ ಮಾಡ್ತೀವಿ ಅಂತ ಇರಾನ್ ಮಿಲಿಟರಿ ಗುಡುಗಿದೆ. ಅಷ್ಟೇ ಅಲ್ಲ, ನಮ್ಮ ಪವರ್ ಪ್ಲಾಂಟ್ಗಳು ಮತ್ತೆ ರಿಪೇರಿ ಆಗೋವರೆಗೂ ಈ ದಾರಿಯನ್ನು ನಾವು ಓಪನ್ ಮಾಡಲ್ಲ. ನಮಗೆ ಪವರ್ ಸಪ್ಲೈ ಕಟ್ ಮಾಡಿದ್ರೆ ಇಡೀ ಜಗತ್ತಿಗೆ ನಾವು ಎನರ್ಜಿ ಸಪ್ಲೈ ಕಟ್ ಮಾಡೋದು ಗ್ಯಾರಂಟಿ ಅನ್ನೋ ಬೆದರಿಕೆಯನ್ನ ಇರಾನ್ ಒಡ್ಡಿದೆ. ಆಲ್ರೆಡಿ ಈ ಮಾರ್ಗದಲ್ಲಿ 95%ನಷ್ಟು ಹಡಗುಗಳ ಸಂಚಾರ ನಿಂತು ಹೋಗಿದೆ. ಈಗ ಉಳಿದಿರೋ ದಾರಿಯನ್ನ ಕೂಡ ಬಂದ್ ಮಾಡಿದ್ರೆ 5% ಹಡಗುಗಳ ಮೂವ್ಮೆಂಟ್ ಅನ್ನ ಕೂಡ ನಾವು ಬಿಡಲ್ಲ ಅಂತ ಹೇಳಿ ಇರಾನ್ ಬಂದ್ ಮಾಡಿಸಿದ್ರೆ ವಿಶ್ವದ ಆಯಿಲ್ ಸಪ್ಲೈಗೆ ಆಲ್ಮೋಸ್ಟ್ ಬ್ಲಾಕೇಜ್, ಕಂಪ್ಲೀಟ್ ಬ್ಲಾಕೇಜ್ ಆಗಿಬಿಡುತ್ತೆ. ಅದು ಉಸಿರಾಡೋಕ್ಕೂ ಆಗಲ್ಲ. ಏನೋ ಇರಾನ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಅಮೆರಿಕದೊಂದಿಗೆ ಪಾರ್ಟ್ನರ್ಶಿಪ್ ಇಟ್ಕೊಂಡಿರೋ ಕಂಪನಿಗಳನ್ನು ಕೂಡ ಧ್ವಂಸ ಮಾಡ್ತೀವಿ, ಟಾರ್ಗೆಟ್ ಮಾಡ್ತೀವಿ. ಹಾಗೂ ಅಮೆರಿಕದ ಮಿಲಿಟರಿ ಬೇಸ್ ಇರೋ ಗಲ್ಫ್ ರಾಷ್ಟ್ರಗಳ ಅವರ ಎನರ್ಜಿ ಕೇಂದ್ರಗಳ ಮೇಲೂ ದಾಳಿ ಮಾಡ್ತೀವಿ ಅಂತ ಓಪನ್ ಆಗಿ ಬೆದರಿಕೆ ಹಾಕಿದೆ. ಈಗ ಮಿಡಲ್ ಈಸ್ಟ್ನಲ್ಲಿರೋ ಹೆಚ್ಚಿನ ಈ ಅರಬ್ ರಾಷ್ಟ್ರಗಳ ತೈಲ ಮತ್ತು ಗ್ಯಾಸ್ ಕಂಪನಿಗಳಲ್ಲಿ ಅಮೆರಿಕದ ಪಾರ್ಟ್ನರ್ಶಿಪ್ ಇದೆ, ಅದಕ್ಕೂ ಹೊಡಿತೀವಿ ಅಂತ. ಜೊತೆಗೆ ಅಮೆರಿಕದ ಮಿಲಿಟರಿ ಬೇಸಿಗೆ ಜಾಗ ಕೊಟ್ಟಿರೋ ಎಲ್ಲ ರಾಷ್ಟ್ರಗಳ ನಾವು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗೂ ಹೊಡಿತೀವಿ ಅಂತ ಹೇಳಿರೋದ್ರಿಂದ ಆ ಗಲ್ಫ್ ಭಾಗದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಎನರ್ಜಿ ಫೆಸಿಲಿಟಿ ಮೇಲೂ ಕೂಡ ಇರಾನ್ ಟಾರ್ಗೆಟ್ ಮಾಡ್ಬೋದು ನೆಕ್ಸ್ಟ್. ಈಗ ಆ ರೀತಿ ಬೆದರಿಕೆಯನ್ನು ಇರಾನ್ ಹೊಡಿದೆ. ಹೀಗಾಗಿ ಈ ಯುದ್ಧ ಕ್ಷಣ ಕ್ಷಣಕ್ಕೂ ಇನ್ನಷ್ಟು ಭಯಾನಕ ಆಗ್ತಾ ಇದೆ. ಜಗತ್ತಿನ ಎನರ್ಜಿ ಸೆಕ್ಯೂರಿಟಿಗೆ ದೊಡ್ಡ ಪ್ರಾಬ್ಲಮ್ ಅನ್ನ ಇದು ಕಂಟಿನ್ಯೂ ಮಾಡ್ತಾ ಇದೆ. ಇದು ಕಮ್ಮಿ ಆಗ್ತಾ ಇಲ್ಲ. ಇನ್ನೊಂದು ಕಡೆ ನೋಡಿ, ಅಲ್ಲಿ ಟ್ರಂಪ್ ಗಡುವು ಕೊಟ್ಟಿದ್ರಲ್ಲ, 48 hours 48 ಗಂಟೆ ಗಡುವು ಕೊಡ್ತೀನಿ ಇರಾನ್ಗೆ ಅಂತ ಹೇಳಿ ಟ್ರಂಪ್ ಹೇಳಿದ್ರಲ್ಲ. ಈಗ ಅದಕ್ಕೆ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇರಾನನ್ನ ಭೂಪಟದಿಂದ ಅಳಿಸಿ ಹಾಕ್ತೀವಿ ಅನ್ನೋದು ನಿಮ್ಮ ಭ್ರಮೆ ಟ್ರಂಪ್ ಅಂತ ಹೇಳಿದ್ದಾರೆ. ನಿಮ್ಮ ಬೆದರಿಕೆಗಳು ನಮ್ಮ ಒಗ್ಗಟ್ಟನ್ನು ಇನ್ನಷ್ಟು ಹೆಚ್ಚು ಮಾಡ್ತವೆ ಅಂತ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಗ್ಗೆ ಮಾತನಾಡಿ, ಈ ಸಮುದ್ರ ಮಾರ್ಗ ಎಲ್ಲರಿಗೂ ಓಪನ್ ಇದೆ,
ಆದರೆ ನಮ್ಮ ದೇಶದ ಮೇಲೆ ದಾಳಿ ಮಾಡೋ ಶತ್ರುಗಳಿಗೆ ಮಾತ್ರ ಇಲ್ಲಿ ಪ್ರವೇಶ ಇಲ್ಲ ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಈ ಮೂಲಕ ಭಾರತ, ಚೈನಾ ಇವರಿಗೆಲ್ಲ ಓಪನ್ ಇದೆ, ನಮ್ಮ ಮೇಲೆ ದಾಳಿ ಮಾಡ್ತಿರೋ ಅಮೆರಿಕ ಮತ್ತು ಅವರ ಮಿತ್ರರಿಗೆ ಮಾತ್ರ ಓಪನ್ ಇಲ್ಲ ಅನ್ನೋ ರೀತಿ ಸಂದೇಶವನ್ನ ಇರಾನ್ ಮತ್ತೊಮ್ಮೆ ರವಾನೆ ಮಾಡೋಕೆ ಪ್ರಯತ್ನ ಪಟ್ಟಿದೆ. ಇರಾನ್ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಮಾತನಾಡಿ, ನಿಮ್ಮ ಬೆದರಿಕೆಗಳಿಗೆಲ್ಲ ನಾವು ಮಣಿಯಲ್ಲ, ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಫಸ್ಟ್. ಹಾರ್ಮುಜ್ ಜಲಸಂಧಿ ಈಗಲೂ ಓಪನ್ ಇದೆ, ಆದರೆ ನೀವು ಶುರು ಮಾಡಿರೋ ಯುದ್ಧದ ಭಯಕ್ಕೆ ಇನ್ಶೂರೆನ್ಸ್ ಕಂಪನಿಗಳು ಹಡಗುಗಳನ್ನು ಕಳಿಸ್ತಾ ಇಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಟ್ರಂಪ್ ಹೇಳಿದರು 48 hours ಒಳಗಡೆ ನೀವು ಓಪನ್ ಮಾಡಿಲ್ಲ ಅಂತ ಹೇಳಿದ್ರೆ ಇರಾನನ್ನು ಭೂಪಟದಿಂದ ಅಳಿಸಿ ಹಾಕ್ತೀವಿ, ಸಂಪೂರ್ಣ ನಾಶ ಮಾಡ್ತೀವಿ, ಪವರ್ ಇನ್ಫ್ರಾಸ್ಟ್ರಕ್ಚರನ್ನು ಕೂಡ ಹೊಡೆದು ಹಾಕ್ತೀವಿ ಅಂತ ಹೇಳಿತ್ತು. ಟ್ರಂಪ್ ಹೇಳಿತ್ತು ಅಲ್ಲ, ಪ್ರಾಣಿ ಅಲ್ವಲ್ಲ, ಮನುಷ್ಯ ಅಲ್ವಾ, ಹೇಳಿದ್ದರು ಟ್ರಂಪ್, ಮಿಸ್ ಆಗಿರೋದು. ಸೊ ಅದಕ್ಕೆ ಇರಾನ್ ಈಗ ಈ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ನಾವು ಬಂದೇ ಮಾಡಿಲ್ಲ, ಎಲ್ರಿಗೂ ಓಪನ್ ಇದೆ, ನಮ್ಮ ಶತ್ರುಗಳು ಬಿಟ್ಟು ಉಳಿದವರೆಲ್ರಿಗೂ ಓಪನ್ ಇದೆ, ಆದರೆ ಇನ್ಶೂರೆನ್ಸ್ ಕೊಡ್ತಿಲ್ಲ ನೀವು ಮಾಡಿರೋ ಪರಿಸ್ಥಿತಿಯಿಂದಾಗಿ ಕಂಪನಿಗಳು, ಅದಕ್ಕೆ ಹಡಗುಗಳು ಹೋಗ್ತಿಲ್ಲ ಅಷ್ಟೇ ಅಂಥೇಳಿ ಸಮಜಾಯಿಷಿ ಕೊಡುತ್ತಲೇ ಟ್ರಂಪ್ ಬೆದರಿಕೆಗಳಿಗೆ ಬಗ್ಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದಕ್ಕೆ ಟ್ರಂಪ್ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಹೇಳ್ತಿರೋ ಸೀರಿಯಸ್ಸೇ, ನಾನು ಕೊಟ್ಟಿರೋ ಈ ಅಲ್ಟಿಮೇಟಮ್ನ 48 hours ಡೆಡ್ಲೈನ್ನ ನೀವು ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ವೇಳೆ ಇರಾನ್ ನಮ್ಮ ಮಾತನ್ನು ಕೇಳದೇ ಇದ್ದರೆ ಆ ದೇಶದ ಸರ್ವನಾಶ ಗ್ಯಾರಂಟಿ, ಟೋಟಲ್ ಡೆಸಿಮೇಷನ್ ಗ್ಯಾರಂಟಿ ಅಂತ ಟ್ರಂಪ್ ಗುಡುಗಿದ್ದಾರೆ. ಮುಂದೇನಾಗುತ್ತೆ ಅಂತ ನೀವೇ ಶೀಘ್ರದಲ್ಲಿ ನೋಡ್ತೀರಿ ಅಂತ ಇರಾನ್ಗೆ ಬೆದರಿಕೆ ಹುಟ್ಟಿಸೋ ರೀತಿಯಲ್ಲಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಸ್ನೇಹಿತರೆ, ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಇರಾನ್ ಬಗ್ತಾ ಇಲ್ಲ. ಟ್ರಂಪ್ ಡೆಡ್ಲೈನ್ ಕೊಟ್ಟ ಮೇಲೂ ಕೂಡ ಇರಾನ್ ಗಲ್ಫ್ ಭಾಗದಲ್ಲಿರೋ ಡಿಸ್ಯಾಲಿನೇಷನ್ ಪ್ಲಾಂಟ್, ಅಂದರೆ ಅವರು ಕುಡಿಯೋ ನೀರಿಗೂ ಹೊಡಿತೀವಿ ಅಂತ ಹೇಳಿದ್ದಾರೆ ಇರಾನ್ ಅವರು. ಸಮುದ್ರದ ಉಪ್ಪು ನೀರನ್ನು ಬಳಕೆಯ ನೀರಾಗಿ, ಕುಡಿಯೋ ನೀರಾಗಿ ಮಾಡಿಕೊಂಡು ಅವರು ಬಳಸ್ತಾರಲ್ವಾ, ಆ ಪ್ಲಾಂಟ್ಗಳಿಗೂ ಹೊಡಿತೀವಿ ಅಂತ ಇರಾನ್ ಹೇಳಿದೆ. ಎನರ್ಜಿ ಪ್ಲಾಂಟ್ಗಳನ್ನು ಹೊಡಿತೀವಿ ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಹಾರ್ಮುಜನ್ನು ಈಗಿರೋದಕ್ಕಿಂತಲೂ ಇನ್ನೂ ಕಠಿಣವಾಗಿ ಬಂದ್ ಮಾಡ್ತೀವಿ, 100% ಬಂದ್ ಮಾಡ್ತೀವಿ ಅಂತ ಇರಾನ್ ಬೆದರಿಕೆ ಒಡ್ಡಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನ್ ವಿರುದ್ಧ ಕೆಂಡಕಾರಿದ್ದಾರೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಕಮಾಂಡರ್ಗಳನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಾಗಿ ಶಪಥ ಮಾಡಿದ್ದಾರೆ. ಶನಿವಾರ ಇರಾನ್ನಿಂದ ಇಸ್ರೇಲ್ನ ದಕ್ಷಿಣ ಭಾಗದ ಅರಾದ್ ಪಟ್ಟಣದ ಮೇಲೆ ಮಿಸೈಲ್ ದಾಳಿ ನಡೆದಿತ್ತು. ಈ ಘಟನೆಯಿಂದ ರೊಚ್ಚಿಗೆದ್ದಿರುವ ನೆತನ್ಯಾಹು ದಾಳಿ ನಡೆದ ಜಾಗಕ್ಕೆ ಭೇಟಿ ನೀಡಿ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕ್ರಿಮಿನಲ್ ಗ್ಯಾಂಗ್, ಅವ್ರನ್ನ ವೈಯಕ್ತಿಕವಾಗಿ ಹೊಡಿತೀವಿ, ಅಲ್ಲದೆ ಅವರ ಪರ್ಸನಲ್ ಆಸ್ತಿ, ಅವರ ಆರ್ಥಿಕ ಮೂಲಗಳನ್ನು ಕೂಡ ನಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ನಡುವೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮಾತನಾಡಿದ್ದಾರೆ. ಇರಾನ್ ಒಬ್ಬಂಟಿ ಅಲ್ಲ ಅನ್ನೋ ಮೆಸೇಜನ್ನು ಮತ್ತೊಮ್ಮೆ ಪಾಸ್ ಮಾಡಿದ್ದಾರೆ. ಪರ್ಷಿಯನ್ ಹೊಸ ವರ್ಷ ನೌರೂಜ್ ಅಂಗವಾಗಿ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಶುಭಾಶಯ ತಿಳಿಸಿ, ನಾವು ಯಾವಾಗಲೂ ಇರಾನ್ನ ನಂಬಿಕಸ್ಥ ಗೆಳೆಯ ಮತ್ತು ಪಾರ್ಟ್ನರ್ ಆಗಿ ಇರ್ತೀವಿ ಅಂತ ಹೇಳಿದ್ದಾರೆ. ಈಗಿನ ಯುದ್ಧದ ಕಷ್ಟದ ಕಾಲದಿಂದ ಇರಾನ್ ಪಾರಾಗಲಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ನಡುವೆ ಅಮೆರಿಕದ ಟ್ರೆಷರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹತ್ತಿರ ಇರಾನ್ ಯುದ್ಧಕ್ಕೆ ಬೇಕಾದಷ್ಟು ಹಣ ಇದೆ, ಇದಕ್ಕಾಗಿ ನಾವು ಜನರ ಮೇಲೆ ಹೊಸ ಟ್ಯಾಕ್ಸ್ ಹಾಕೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲೂ ಕೂಡ ಮಿಲಿಟರಿಯನ್ನು ಸ್ಟ್ರಾಂಗ್ ಮಾಡಿದ್ರು, ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ನಮ್ಮ ಸೇನೆಗೆ ಯಾವುದೇ ಕೊರತೆ ಆಗದಂತೆ ನೋಡ್ಕೋತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲದೆ ಹಾರ್ಮುಜ್ ಜಲಸಂಧಿ ಬಳಿ ಇರಾನ್ ಕಟ್ಕೊಂಡಿರೋ ಮಿಲಿಟರಿ ನೆಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ಕೂಡ ನಮ್ಮ ದಾಳಿ ನಿಲ್ಲಲ್ಲ. ಈಗ ಆಲ್ರೆಡಿ ನಮ್ಮ ಮಿಲಿಟರಿ ಶಕ್ತಿಯನ್ನು ಬಳಸಿ ಇರಾನ್ ಶಕ್ತಿಯನ್ನು ನಾವು ಕುಗ್ಗಿಸಿದ್ದೀವಿ, ಅದು ಪೂರ್ತಿ ನಾಶ ಆಗೋವರೆಗೂ ಕಾರ್ಯಾಚರಣೆ ಮುಂದುವರಿಯುತ್ತೆ. ಎಲ್ಲ ಆಪ್ಷನ್ ಟ್ರಂಪ್ ಮುಂದೆ ಇದೆ. ಡಿಎಸ್ಕಲೇಟ್ ಮಾಡೋಕೆ ಕೆಲವೊಮ್ಮೆ ಎಸ್ಕಲೇಟ್ ಮಾಡಬೇಕಾಗುತ್ತೆ ಮೊದಲಿಗೆ ಅಂತ ಬೆಸೆಂಟ್ ಹೇಳಿದ್ದಾರೆ. ಅಂದಹಾಗೆ ಇರಾನ್ ಯುದ್ಧಕ್ಕೆ ಪೆಂಟಗನ್ $200 ಬಿಲಿಯನ್ ಹಣವನ್ನು ಕೇಳ್ತಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿತ್ತು. ಇದಕ್ಕೆ ದೊಡ್ಡ ವಿರೋಧ ಕೂಡ ಕೇಳಿಬಂದಿತ್ತು. ಡೆಮೊಕ್ರಾಟ್ಸ್ ಮಾತ್ರ ಅಲ್ಲದೆ ಟ್ರಂಪ್ ಪಾರ್ಟಿಯ ಕೆಲವರು ಕೂಡ ಈ ಎಕ್ಸ್ಟ್ರಾ ಫಂಡ್ಗೆ ವಿರೋಧಿಸಿದ್ರು. ಕಳೆದ ವರ್ಷವಷ್ಟೇ ಮಿಲಿಟರಿಗೆ ಅಂತ ಸಾವಿರಾರು ಕೋಟಿ ರೂಪಾಯಿ ಕೊಡಲಾಗಿದೆ, ಮತ್ತೆ ಈಗ ಇಷ್ಟೊಂದು ದುಡ್ಡು ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದ್ರು. ಈಗ ಸ್ಕಾಟ್ ಬೆಸೆಂಟ್ ಈ ಥರ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಇಸ್ರೇಲ್ ಕಾರ್ಡ್ಸ್ ಇರಾನ್ಗೆ ಅಂತಿಮ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ನ ಅರಾದ್ ಅನ್ನೋ ಕಡೆ ಇರಾನ್ ಮಿಸೈಲ್ ದಾಳಿಯಿಂದ ಹಾನಿಯಾದ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಮಾತನಾಡಿ, ಇರಾನ್ ಏನಾದರೂ ಇಸ್ರೇಲ್ ನಗರಗಳನ್ನು ಗುರಿಯಾಗಿಸಿ ದಾಳಿ ಮಾಡೋದನ್ನು ಮುಂದುವರಿಸಿದ್ರೆ ಆ ದೇಶವನ್ನು ನಾವು ದಶಕಗಳಷ್ಟು ಹಿಂದಕ್ಕೆ ತಳ್ಳಿಬಿಡ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಬೇಕು ಅಂತಲೇ ಜನಸಾಮಾನ್ಯರು ಇರೋ ಜಾಗಕ್ಕೆ ಸ್ಫೋಟಕಗಳನ್ನು ಹಾಕಿದ್ದಾರೆ. ಇದು ನಮ್ಮ ಮೇಲೆ ಪ್ರೆಷರ್ ಹಾಕೋಕೆ ಮಾಡ್ತಿರೋ ಸಂಚು ಅಷ್ಟೇ. ಎಷ್ಟೇ ದಾಳಿ ಮಾಡಿದ್ರೂ ಕೂಡ ನಾವು ನಿಲ್ಲಿಸಲ್ಲ ಯುದ್ಧ. ನಮ್ಮ ದೇಶದ ಜನ ಈ ಪರಿಸ್ಥಿತಿಯನ್ನು ಎದುರಿಸುವಷ್ಟು ಸ್ಟ್ರಾಂಗ್ ಇದ್ದಾರೆ.
ನಮ್ಮ ಹೋಮ್ ಫ್ರಂಟ್ ಫುಲ್ ಸ್ಟ್ರಾಂಗ್ ಆಗಿದೆ ಅಂತ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಇಸ್ರೇಲ್ ಕಾರ್ಡ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಗಲ್ಫ್ ರಾಷ್ಟ್ರಗಳ ವಿರುದ್ಧ ಇರಾನ್ ದಾಳಿ ಮುಂದುವರೆದಿದೆ. ಸೌದಿ, UAE, ಬಹ್ರೈನ್, ಜೋರ್ಡನ್, ಕುವೈತ್ ಹೀಗೆ ಎಲ್ಲಾ ಕಡೆ ಇರಾನ್ ದಾಳಿ ಮಾಡಿದೆ. ಸೌದಿ ಅರೇಬಿಯಾ ತನ್ನ ಪೂರ್ವ ಪ್ರಾಂತ್ಯದ ಕಡೆಗೆ ಬಂದ 7 ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳಿದೆ. UAE ಕೂಡ ತನ್ನ ವಾಯು ಪ್ರದೇಶಕ್ಕೆ ನುಗ್ಗಿದ ಇರಾನ್ ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳಿದೆ. ಇನ್ನೊಂದು ಕಡೆ ಬಹ್ರೈನ್ ಮತ್ತು ಜೋರ್ಡನ್ ಮೇಲೂ ಕೂಡ ಇರಾನ್ ಮುಗಿಬಿದ್ದಿದೆ, ಮಿಸೈಲ್ ಮತ್ತು ಡ್ರೋನ್ ಹಾರಿಸಿದೆ. ಇದರಿಂದ ಅಲ್ಲಿ ನಿರಂತರವಾಗಿ ಏರ್ ರೈಡ್ನ ಸೈರನ್ಗಳು ಮೊಳಗಿವೆ. ಹೀಗಾಗಿ ಸುರಕ್ಷಿತ ಜಾಗಕ್ಕೆ ಹೋಗುವಂತೆ ಅಲ್ಲಿನ ಸರ್ಕಾರಗಳು ಜನರಿಗೆ ಸೂಚನೆ ಕೊಟ್ಟಿವೆ. ಕುವೈತ್ ಇರಾನ್ ಹಾರಿಸಿದ ಮಿಸೈಲ್ ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳಿದೆ. ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಡಿಸ್ಕಸ್ ಮಾಡಿದ್ದಾರೆ. ಈ ಜಲಸಂಧಿ ಬಂದ್ ಆಗಿರೋದ್ರಿಂದ ಪ್ರಪಂಚದಾದ್ಯಂತ ತೈಲ ಸಾಗಾಣಿಕೆಗೆ ಪೆಟ್ಟು ಬಿದ್ದಿದೆ ಮತ್ತು ಎನರ್ಜಿ ಮಾರ್ಕೆಟ್ ಅಸ್ತವ್ಯಸ್ತವಾಗಿದೆ. ಜಾಗತಿಕ ಸ್ಥಿರತೆಗಾಗಿ ಈ ಮಾರ್ಗವನ್ನು ತೆರೆಯುವುದು ಅನಿವಾರ್ಯ ಅಂತ ಒಪ್ಕೊಂಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಹಿಂದೆ ಟ್ರಂಪ್ ಸ್ಟಾರ್ಮರ್ ಅವ್ರನ್ನ ಇವರೇನು ದೊಡ್ಡ ಮನುಷ್ಯನ, ಇವರೇನು ವಿನ್ಸ್ಟನ್ ಚರ್ಚಿಲ್ ಅಲ್ಲ, ಇವರೇನು ಚರ್ಚಿಲ್ ಅಲ್ಲ ಅಂಥೇಳಿ ಕಾಲೆಳೆದಿದ್ರು. ಚರ್ಚಿಲ್ ಮಹಾಯುದ್ಧದಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡಿದ್ರಲ್ವ, ಬ್ರಿಟನನ್ನು ಸಮರ್ಥವಾಗಿ ಆ ಟೈಮ್ನಲ್ಲಿ ಮುನ್ನಡೆಸಿದ್ರಲ್ಲ, ಸೊ ನೀವೇನು ಅವ್ರ ಲೆವೆಲ್ಗಿಲ್ಲ ಬಿಡಿ ಅಂತ ಹೇಳಿ ಕಾಲೆಳೆದಿದ್ರು. ಅಷ್ಟು ಮಾತ್ರ ಅಲ್ಲ, ಯುದ್ಧ ಗೆದ್ದಾಗಿದೆ ನಾವು, ಈಗೇನು ನಮಗೆ ನಿಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಅವಶ್ಯಕತೆ ಇಲ್ಲ ಅಂಥೇಳಿ ಕಿಡಿಕಾರಿದ್ರು. ಈಗ ಮಾತುಕತೆ ಮಾಡಿದ್ದಾರೆ. ಸ್ಟಾರ್ಮರ್ ಇರಾನ್ ಕದನದಿಂದ ಏನೆಲ್ಲ ಪರಿಣಾಮ ಆಗ್ತಾ ಇದೆ, ಏನು ಮಾಡಬೇಕು ಅನ್ನೋ ಬಗ್ಗೆ ಚರ್ಚಿಸೋಕೆ ತುರ್ತು ಮೀಟಿಂಗ್ ಕರೆದಿದ್ದಾರೆ. ಈ ಸಭೆಯಲ್ಲಿ ಬ್ರಿಟನ್ನ ಹಣಕಾಸು ಮಂತ್ರಿ ರಾಶೆಲ್ ರೀವ್ಸ್ ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಗವರ್ನರ್ ಆಂಡ್ರೂ ಬೈಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಇರಾನ್ನ ಮಾಜಿ ರಾಜನ ಮಗ ಪ್ರಿನ್ಸ್ ರೆಜಾ ಶಾ ಪಹಲವಿ ಅವರು ಅಮೆರಿಕ ಮತ್ತು ಇಸ್ರೇಲ್ಗೆ ಒಂದು ಮಹತ್ವದ ಮನವಿಯನ್ನು ಮಾಡಿದ್ದಾರೆ. ಇರಾನ್ ಅಂದರೆ ಅಲ್ಲಿನ ಇಸ್ಲಾಮಿಕ್ ಸರ್ಕಾರ ಮಾತ್ರ ಅಲ್ಲ, ಅಲ್ಲಿನ ಜನಸಾಮಾನ್ಯರನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ನ ನಾಗರಿಕ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಬೇಡಿ ಅಂತ ಟ್ರಂಪ್ ಮತ್ತು ನೆತನ್ಯಾಹು ಅವ್ರನ್ನ ಪಹಲವಿ ಕೇಳಿಕೊಂಡಿದ್ದಾರೆ. ಇರಾನ್ನ ವಿದ್ಯುತ್ ಸ್ಥಾವರಗಳು ಮತ್ತು ಗ್ಯಾಸ್ ಫೀಲ್ಡ್ನಂಥ ಆಸ್ತಿಗಳು ಅಲ್ಲಿ ಜನರಿಗೆ ಸೇರಿರೋದು. ಮುಂದೊಂದು ದಿನ ಇರಾನ್ ಇಂಡಿಪೆಂಡೆಂಟ್ ಆದಾಗ, ಖಾಮನೇಯಿಗಳಿಂದ ಇಂಡಿಪೆಂಡೆಂಟ್ ಆದಾಗ ದೇಶವನ್ನು ಮತ್ತೆ ಕಟ್ಟೋಕೆ ಇವೆಲ್ಲ ಬೇಕಾಗ್ತವೆ. ಸರ್ಕಾರದ ದಮನಕಾರಿ ವ್ಯವಸ್ಥೆಯನ್ನು ಮಾತ್ರ ಟಾರ್ಗೆಟ್ ಮಾಡಿ ಜನರ ಆಸ್ತಿಯನ್ನು ಉಳಿಸಿ ಅಂಥೇಳಿ ಅವರು ಜನರ ಪರ ಇದ್ದೀನಿ ಅಂತ ತೋರಿಸ್ಕೊಳ್ಳೋ ಥರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರೇನು ಇರಾನ್ನಲ್ಲಿಲ್ಲ, ಅವರು ಹೋಗಿ ಅಮೆರಿಕ, ಯುರೋಪ್ ಅಂತ ಓಡಾಡ್ತಾ ಇರ್ತಾರೆ. ಈಗ ಅವರಿಗೆ ವಾಪಸ್ ಖಾಮನೇಯಿಗಳನ್ನು ಮುಗಿಸಿದ ಮೇಲೆ ನನ್ನನ್ನೇನಾದ್ರು ಕೂರಿಸ್ತಾರ ರಾಜ ಮಾಡಿ ಅನ್ನೋ ಒಂದು ಆಸೆ ಇದೆ ಅವರಿಗೆ. ಇರಾನ್ ಜನರಲ್ಲಿ ಅಷ್ಟೊಂದು ಪಾಪ್ಯುಲರ್ ಏನು ಇಲ್ಲ, ನೋಡಬೇಕು ಮುಂದೇನಾಗುತ್ತೆ ಅಂತೇಳಿ. ಇರಾನ್ ಒಳಗಡೆ ಕೂತು ಅಮೆರಿಕ ಮತ್ತು ಇಸ್ರೇಲ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದ 25 ಮಂದಿಯನ್ನು ಇರಾನ್ ಈಗ ಅರೆಸ್ಟ್ ಮಾಡಿದೆ. ದಿನದಿನನೂ ಹಿಡಿದು ಒಳಗೆ ಹಾಕ್ತಾನೆ ಇದ್ದಾರೆ. ಈಗ 100 ಜನರು ಆಗೋಗಿದೆ. ಈಗ ಆಲ್ರೆಡಿ ಲಭ್ಯ ಇರೋ ಮಾಹಿತಿ ಪ್ರಕಾರನೇ 100 ಜನ ಆಗೋಗಿದೆ. ಇರಾನ್ನ ಇಂಟೆಲಿಜೆನ್ಸ್ ಮಿನಿಸ್ಟ್ರಿ ಪ್ರಕಾರ ಮಾರ್ಕಜಿ ಪ್ರಾಂತ್ಯದಲ್ಲಿ ಮತ್ತೆ 23 ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಅಗೇನ್ ಇಸ್ರೇಲ್ ಪರ, ಅಮೆರಿಕದ ಪರ ಕೆಲಸ ಮಾಡ್ತಾ ಇದ್ರು ಇವರು ಅಂತ ಹೇಳಿ. ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ದಕ್ಷಿಣ ಲೆಬನಾನ್ ಅನ್ನ ಇಡೀ ದೇಶದ ಸಂಪರ್ಕದಿಂದ ಕಟ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಇಸ್ರೇಲ್ ಸೇನೆಯವರು. ಈಗ ಅಲ್ಲಿನ ಅತಿ ಮುಖ್ಯವಾದ ಲಿಟಾನಿ ನದಿಯ ಮೇಲಿರೋ ಖಾಸ್ಮಿಯಾ ಸೇತುವೆಯನ್ನ ಬಾಂಬ್ ಹಾಕಿ ಧ್ವಂಸ ಮಾಡಿದ್ದಾರೆ. ಈ ಬ್ರಿಡ್ಜ್ ಮೂಲಕವೇ ಹಿಜ್ಬುಲ್ಲಾಗಳು ಆಯುಧಗಳನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇತ್ತು. ಈ ಹಿಂದೆ ಕೂಡ ದಾಳಿ ಮಾಡಿದ್ರು, ಈಗ ಸಂಪೂರ್ಣವಾಗಿ ಅದನ್ನ ಉಡಾಯಿಸೇ ಬಿಟ್ಟಿದ್ದಾರೆ. ಇನ್ನು ಈ ದಾಳಿ ವೇಳೆ ಬ್ರಿಡ್ಜ್ ಪಕ್ಕದ ಅಂಗಡಿಗಳು, ಪಾರ್ಕ್ಗಳು ಮತ್ತು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗೂ ಹಾನಿಯಾಗಿದೆ ಅಂತ ಲೆಬನಾನ್ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಎಲೆಕ್ಟ್ರಿಸಿಟಿ ಲೈನ್ಗಳು, ನೆಟ್ವರ್ಕ್ ಕೇಬಲ್ಗಳು ಕೂಡ ಹಾನಿಗೀಡಾಗಿವೆ. ಇದರಿಂದ ಅಲ್ ಖುರಾಯ್ ಭಾಗದ ಜನ ಕರೆಂಟ್ ಇಲ್ಲದೆ ಪರದಾಡಿದ್ದಾರೆ. ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವಿನ ಕಾಳಗ ತಾರಕಕ್ಕೇರಿದೆ. ಲೆಬನಾನ್ನಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದ ವೇಳೆ ನಡೆದ ಬೇರೆ ಬೇರೆ ಘಟನೆಗಳಲ್ಲಿ ಒಟ್ಟು 7 ಇಸ್ರೇಲಿ ಸೈನಿಕರು ಗಾಯಗೊಂಡಿದ್ದಾರೆ. ಇದರಲ್ಲಿ 4 ಸೈನಿಕರು ಕಾರ್ಯಾಚರಣೆ ವೇಳೆ ನಡೆದ ಆಕಸ್ಮಿಕ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಇನ್ನೊಬ್ಬ ಸೈನಿಕ ಡ್ರೋನ್ ದಾಳಿಯಿಂದ ಗಾಯಗೊಂಡಿದ್ದಾರೆ. ಇನ್ನುಳಿದ 2 ಲೆಬನಾನ್ ಗಡಿಯಲ್ಲಿ ಗಾಯಗೊಂಡಿದ್ರು. ಎಲ್ಲರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಹಿಜ್ಬುಲ್ಲಾ ಮತ್ತೆ ಅಬ್ಬರಿಸಿದ್ದು ಗಡಿ ಭಾಗದ ಯರೂನ್ ಮತ್ತು ಮರೂನ್ ಅಲ್ ರಾಸ್ ಪ್ರದೇಶಗಳಲ್ಲಿ ಇಸ್ರೇಲಿ ಸೈನಿಕರ ಮೇಲೆ ಸರಣಿ ರಾಕೆಟ್ ಮತ್ತು ಡ್ರೋನ್ ದಾಳಿ ಮಾಡಿದ್ದೀವಿ ಅಂತ ಹಿಜ್ಬುಲ್ಲಾ ಕ್ಲೇಮ್ ಮಾಡಿದೆ. ಇಸ್ರೇಲ್ ಸೇನೆ ಹಿಜ್ಬುಲ್ಲಾಗಳಿಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದೆ. ಈಗಷ್ಟೇ ನಮ್ಮ ಆಪರೇಷನ್ ಶುರುವಾಗಿದೆ, ಹಿಜ್ಬುಲ್ಲಾಗಳನ್ನು ಪೂರ್ತಿ ನಾಶ ಮಾಡುವವರೆಗೂ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದೆ. ಈ ನಡುವೆ ಲೆಬನಾನ್ ಪ್ರಧಾನಿ ನವಾಫ್ ಸಲಾಮ್ ಮಾತನಾಡಿದ್ದಾರೆ. ಈ ಯುದ್ಧವನ್ನ ಲೆಬನಾನ್ ಮೇಲೆ ಬಲವಂತವಾಗಿ ಹೇರಲಾಗಿದೆ, ಇದು ನಮ್ಮ ಆಯ್ಕೆ ಅಲ್ಲ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ದೇಶವನ್ನ ಈ ಪರಿಸ್ಥಿತಿಗೆ ತಂದವರು ಸ್ವಲ್ಪವಾದರೂ ಕೂಡ ಯೋಚನೆ ಮಾಡಬೇಕಾಗಿತ್ತು ಅಂತ ಹಿಜ್ಬುಲ್ಲಾ ಹೆಸರನ್ನ ಎತ್ತದೆ ಚಾಟಿ ಬೀಸಿದ್ದಾರೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಶಸ್ತ್ರಾಸ್ತ್ರಗಳು ಸರ್ಕಾರದ ಹಿಡಿತದಲ್ಲೇ ಇರಬೇಕು ಅನ್ನೋ ನಿಲುವಿನಿಂದ ಹಿಂದೆ ಸರಿಯಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಹಿಜ್ಬುಲ್ಲಾಗಳು ಸರ್ಕಾರವನ್ನು ಕೂಡ ಅಲುಗಾಡಿಸ್ತಾರಲ್ಲಿ, ಹಾಗಾಗಿ ಅವರಿಗೆ ಸರ್ಕಾರದವರಿಗೆ ಫುಲ್ ಧೈರ್ಯನೂ ಇಲ್ಲ ಅಲ್ಲಿ ಹಿಜ್ಬುಲ್ಲಾ ವಿರುದ್ಧ ಮಾತನಾಡೋಕ್ಕೆ.
ಏನೋ ಮಿಡಲ್ ಈಸ್ಟ್ ಕದನದಿಂದಾಗಿ ಪಾಕಿಸ್ತಾನ ಇನ್ನಷ್ಟು ದುಬಾರಿ ಆಗ್ತಿದೆ ಪರಿಸ್ಥಿತಿ ಅವ್ರದ್ದು. ಪೆಟ್ರೋಲ್ ಬೆಲೆ ಜನಸಾಮಾನ್ಯರ ಕೈಗೆ ಸಿಗದಷ್ಟು ಏರಿಕೆಯಾಗ್ತಿದೆ. ಇರಾನ್ ಕದನದ ಪರಿಣಾಮದಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ವ್ಯತ್ಯಯ ಉಂಟಾಗಿರುವುದರಿಂದ ಪಾಕಿಸ್ತಾನ ಸರ್ಕಾರ ಈಗ ಅನಿವಾರ್ಯವಾಗಿ ಇಂಧನದ ಮೇಲಿನ ತೆರಿಗೆಯನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಿದೆ. ವಿಶೇಷವಾಗಿ ಐಷಾರಾಮಿ ಕಾರುಗಳಲ್ಲಿ ಬಳಸೋ ಹೈ ಆಕ್ಟೇನ್ ಇಂಧನದ ಮೇಲೆ ಪ್ರತಿ ಲೀಟರ್ಗೆ ಇದ್ದ ₹100 ತೆರಿಗೆಯನ್ನು ಈಗ ನೇರವಾಗಿ ₹300 ಏರಿಕೆ ಮಾಡಲಾಗಿದೆ. ಬರೋಬ್ಬರಿ ₹200 ಜಾಸ್ತಿ ಮಾಡಲಾಗಿದೆ. ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಇದರಿಂದ ಸರ್ಕಾರಕ್ಕೆ ತಿಂಗಳಿಗೆ ₹900 ಕೋಟಿ ಪಾಕ್ ರೂಪಾಯಿ ಉಳಿತಾಯ ಆಗುತ್ತೆ. ಈ ಹಣವನ್ನು ಬಡವರ ಕಲ್ಯಾಣಕ್ಕೆ ಬಳಸ್ತೀವಿ, ನಾವು ತುಂಬಾ ಬಡವರ ಪರ ಅಂತ ಶಾಬಾಜ್ ಶರೀಫ್ ಸರ್ಕಾರ ಹೇಳಿಕೊಂಡಿದೆ. ಸದ್ಯಕ್ಕೆ ಜನಸಾಮಾನ್ಯರು ಬಳಸುವ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿಲ್ಲ. ಯಾಕಂದ್ರೆ ಇದೇ ತಿಂಗಳ ಆರಂಭದಲ್ಲಿ ಪೆಟ್ರೋಲ್ ಬೆಲೆಯನ್ನು ಲೀಟರ್ಗೆ ₹55 ಹೆಚ್ಚು ಮಾಡಲಾಗಿತ್ತು. ಪಾಕಿಸ್ತಾನದಲ್ಲಿ ಇವತ್ತಿನ ಪೆಟ್ರೋಲ್ ಡೀಸೆಲ್ ರೇಟನ್ನು ಭಾರತದ ರೇಟ್ಗೆ ಕಂಪೇರ್ ಮಾಡಿದ್ರೆ ರೂಪಾಯಿ ಕನ್ವರ್ಟ್ ಮಾಡಿದಾಗ ಹೆಚ್ಚು ಕಮ್ಮಿ ಸೇಮೆ ಅಂತ ಅನ್ನಿಸಬಹುದು. ಆದರೆ ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಮುಂಚೆ ಹೆವಿ ಕಮ್ಮಿ ಇತ್ತು ಭಾರತ ಕಂಪೇರ್ ಮಾಡಿದ್ರೆ. ಯಾಕಂದರೆ ಹೆವಿ ಸಬ್ಸಿಡಿ ಕೊಟ್ಟು ಅಲ್ಲಿ ತೆರಿಗೆಗಳನ್ನೆಲ್ಲ ತುಂಬ ಲೋ ಇಟ್ಟು ಪೆಟ್ರೋಲ್ ಡೀಸೆಲ್ ರೇಟ್ ಒಂದು ಕಮ್ಮಿ ಇಟ್ಕೊಂಡು ಜನರ ಸಿಟ್ಟನ್ನು ಫೇಸ್ ಮಾಡೋಕ್ಕೆ ಸರ್ಕಾರಗಳು ಪ್ರಯತ್ನ ಪಡ್ತಾ ಇದ್ವು. ಆದರೆ ಈಗ ಅದು ಆಗ್ತಾ ಇಲ್ಲ. ಈಗ ಎಲ್ಲ ಸೀಲಿಂಗ್ ಹೊಡೆದು ಮೇಲಕ್ಕೆ ಹೋಗ್ತಾ ಇದೆ. ಇನ್ನು ಸ್ನೇಹಿತರೆ, ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಕಚ್ಚಾ ತೈಲದ ಬೆಲೆ ಏನು ಕಮ್ಮಿ ಆಗಲಿಲ್ಲ. ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ನ ಬೆಲೆ $106 ಗಡಿ ದಾಟಿತ್ತು. ಮತ್ತೊಂದು ಕಡೆ ಸ್ನೇಹಿತರೆ, ಇಸ್ರೇಲ್ ಗಾಜಾದಲ್ಲೂ ಕೂಡ ದಾಳಿಯನ್ನು ಮತ್ತೆ ನಡೆಸ್ತಾ ಇದೆ. ಪರಿಣಾಮ 4 ಪ್ರಾಣ ಹೋಗಿದೆ. ಈ ದಾಳಿ ಮುಖ್ಯವಾಗಿ ಸೆಂಟ್ರಲ್ ಗಾಜಾದ ನುಸ್ರತ್ ನಿರಾಶ್ರಿತರ ಶಿಬಿರದ ಮೇಲೆ ಆಗಿದೆ. ಅಲ್ಲಿನ ಪೊಲೀಸ್ ವಾಹನವನ್ನು ಗುರಿಯಾಗಿಸಿ ಇಸ್ರೇಲ್ ಸ್ಫೋಟಕ ಹಾಕಿದೆ. ಈ ಘಟನೆಯಲ್ಲಿ ಹಮಸ್ ನಿಯಂತ್ರಣದ ಪೊಲೀಸ್ ಪಡೆಯ 3 ಸಿಬ್ಬಂದಿ ಸ್ಪಾಟ್ನಲ್ಲೇ ಮೃತಪಟ್ಟಿದ್ದಾರೆ ಮತ್ತು 10 ಜನರಿಗೆ ಗಂಭೀರ ಗಾಯಗಳಾಗಿವೆ. ಇದಲ್ಲದೆ ಗಾಜಾದ ಉತ್ತರ ಭಾಗದ ಶೇಖ್ ರದ್ವಾನ್ ಅನ್ನೋ ಕಡೆ ಕೂಡ ಇಸ್ರೇಲ್ ದಾಳಿ ಮಾಡಿದ್ದು, ಅಲ್ಲಿ ಫತಾ ಸಂಘಟನೆಗೆ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಲಾಗಿದೆ. ಅಲ್ಲೂ ಒಬ್ಬರ ಪ್ರಾಣ ಹೋಗಿದೆ. ಸೊ ಸ್ನೇಹಿತರೆ, ಈ ರೀತಿ ಇಲ್ಲಿವರೆಗಿನ ಎಲ್ಲ ಪ್ರಮುಖ ವಿದ್ಯಮಾನಗಳನ್ನು ತಲುಪಿಸಿದ್ದೀವಿ. ಮುಂದೆ ಕೂಡ ಮಿಡಲ್ ಈಸ್ಟ್ನ ಈ ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ, ಆ್ಯಕ್ಚುಲಿ ವಿಶ್ವದ ಈ ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.